ಬೆಂಗಳೂರಿನಲ್ಲಿ ಒಣಗಿದೆ ಮರಗಳು ಎಚ್ಚೆತ್ತುಕೊಳ್ಳದ ಜಿಬಿಎ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ನಾಗರಬಾವಿಯಲ್ಲಿ ಇರುವಂತಹ ಮರ. ಬೆಂಗಳೂರಿನಲ್ಲಿ ಮರಗಳು ಒಣಗ್ತಾ ಇದೆ, ಬಟ್ ಜಿಬಿಎ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ನಾಗರಬಾವಿಯಲ್ಲಿ ಸಾಕಷ್ಟು ಮರಗಳಿದೆ ಒಣಗಿರೋದು. ಅಂಬೇಡ್ಕರ್ ಕಾಲೇಜು ಬಳಿಯಲ್ಲಿ ಬೀಳುವಂತಹ ಸ್ಥಿತಿಯಲ್ಲಿ ಮರಗಳಿದೆ. ನಾಗರಬಾವಿಯ ರಿಂಗ್ ರೋಡ್ ಪಕ್ಕದಲ್ಲೇ ಬೃಹತ್ತಾದಂತಹ ಮರಗಳಿದೆ. ಒಣಗಿರುವಂತಹ ರೆಂಬೆಯನ್ನ ತೆಗಿಲಿಕ್ಕೆ ಜಿಬಿಎ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಹಲವು ಬಾರಿ ದೂರನ್ನ ಕೊಟ್ಟರೂ ಕೂಡ ಕ್ಯಾರೆ ಅಂತ ಇಲ್ಲ ಜಿಬಿಎ ಅಧಿಕಾರಿಗಳು. ಜಿಬಿಎ ನಿರ್ಲಕ್ಷ್ಯದ ವಿರುದ್ಧವಾಗಿ ಸ್ಥಳೀಯ ನಿವಾಸಿಗಳು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಬೃಹತ್ ಮರ ನೆಲಕ್ಕೆ ಉರುಳಿದ್ರೆ ಮನೆ ಕೂಡ ಧ್ವಂಸ ಆಗುವಂತ ಆತಂಕದಲ್ಲಿ ಜನ ಇದ್ದಾರೆ. ನೋಡಿ, ಅಕ್ಕಪಕ್ಕ ಅಂಗಡಿಗಳಿದೆ, ಸೊ ಮನೆ ಇದೆ, ಬೃಹತ್ ಆದಂತಹ ಮರ ಬೀಳುವಂತಹ ಸ್ಥಿತಿಯಲ್ಲಿದೆ, ಒಣಗಿದೆ ಅದು. ಬಟ್ ಬಹಳಷ್ಟು ಬಾರಿ ಜನ ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ಯಾರೆ ಅಂತ ಅಲ್ಲ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಶಶಿಧರ್ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಆಗಾಗ ಮಳೆ ಗಾಳಿಗೆ ಮರದ ರೆಂಬೆ ಕೊಂಬೆ ಬಿಟ್ಟು ಸಾಕಷ್ಟು ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಕೆಲವೊಂದಷ್ಟು ಮಕ್ಕಳು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ತಂದೆ ಮಗ ಇಬ್ರು ಕೂಡ ಪ್ರಾಣವನ್ನ ಕಳೆದುಕೊಂಡು ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಇಷ್ಟಾದ್ರೂ ಕೂಡ ಜಿಬಿಎ ಅವರು ಎಚ್ಚೆತ್ತುಕೊಂಡಿದ್ದಾರ? ಇಲ್ಲ. ಮೊನ್ನೆ ತಾನೇ ಕಳೆದ ವಾರ ಸಹಾಯ ಅಂತ ಆ್ಯಪ್ ಮಾಡಿದ್ವಿ. ಆ್ಯಪಲ್ಲಿ ಯಾರಾದರೂ ಒಂದು ಫೋಟೋ ಅಪ್ಲೋಡ್ ಮಾಡಿದರೆ ನಾವು ಬಂದು ಒಣಗಿರುವಂಥ ರೆಂಬೆ ಕೊಂಬೆ ಇಲ್ಲ ಮರ ಏನಾದಿದ್ರೆ ಮಾಡ್ತೀವಿ ಅಂತ ರಾಜಾರಾಶವಾಗಿ ಏನು ಬೆಂಗಳೂರಿನ ಉಸ್ತುವಾರಿ ಸಚಿವರಂತ ಕೃಷ್ಣಬೈರೇಗೌಡರು ಹೇಳಿದರು. ಅವರಿಗೆ ತೋರಿಸುವಂಥ ಪ್ರಯತ್ನವನ್ನು ಪವರ್ ಟಿವಿ ಮಾಡುತ್ತೆ. ಸದ್ಯಕ್ಕೆ ನಾಗರಬಾವಿಯಲ್ಲಿರುವಂಥ ಅಂಬೇಡ್ಕರ್ ಕಾಲೇಜ್ ಮುಂದೆಯೇ ಒಂದು ದೊಡ್ಡ ಮಟ್ಟದ ಏನು ಮರ ಹೊಂದಿದೆ. ಈ ಮರ ಸಂಪೂರ್ಣವಾಗಿ ಅರ್ಧ ಭಾಗದಷ್ಟು ಒಣಗೋಗಿರುವಂಥ ಸ್ಥಿತಿಯಲ್ಲಿದೆ. ಆ ಒಂದು ಮರ ಯಾವಾಗ ಬೇಕಾದರೂ ಬೀಳ್ಬೋದು. ಈಗ ಯಾವಾಗ ಅಂದರೆ ಅವಾಗ ಗಾಳಿ ಬರ್ತಿದೆ, ಎಲ್ಲಂದ್ರೆ ಅಲ್ಲಿ ಬಿರುಗಾಳಿ ಬರ್ತಿದೆ, ಮತ್ತು ಯಾವಾಗಂದ್ರೆ ಅವಾಗ ಸಾಕಷ್ಟು ಪ್ರಮಾಣದ ಮಳೆ ಕೂಡ ಬರ್ತಾ ಇದೆ. ಈ ಒಂದು ಬರುವಂಥ ಪರಿಸ್ಥಿತಿಯಲ್ಲಿ ಯಾವಾಗ ಬೇಕಾದರೂ ಕೂಡ ಈ ಮರ ಕೆಳಗಡೆ ಬೀಳುತ್ತೆ. ಯಾಕಂದರೆ ಇಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಕೂಡ ಈ ಮರದ ಕೆಳಗೆ ಅಂಗಡಿ ಇದೆ ಅಂತ ಹೇಳ್ಬಿಟ್ಟು ನಿಂತಿರ್ತಾರೆ. ಇನ್ನು ಸ್ಥಳೀಯರನ್ನು ಕೂಡ ಕೇಳೋಣ. ಈ ಮರ ಬಿದ್ದರೆ ಪಕ್ಕದ ಮನೆ ಒಂದ್ ಮೇಲೆ ಕೂಡ ಬಿದ್ದು ಮನೆ ಕೂಡ ಧ್ವಂಸ ಆಗುವಂತ ಸಾಧ್ಯತೆ ಇದೆ. ಅಷ್ಟು ದೊಡ್ಡ ಮಟ್ಟದ ಮರ ಇಲ್ಲಿದೆ. ಸರ್, ಏನ್ ಅನ್ಸುತ್ತೆ ಈ ಘಟನೆ ನೋಡಿದ್ರೆ? ಇದು ನೋಡಿದ್ರೆ ಸರ್, ಕಮ್ಮಿ ಅಂತಂದ್ರೆ 100 ಜನ ಸತ್ತೋಗ್ತಾರೆ ಸರ್. 100 ಜನ ಅಂತೂ ಸಾಯೋದಂತೂ ಗ್ಯಾರಂಟಿ. ಯಾಕಂದ್ರೆ ಮಧ್ಯಾಹ್ನದಂತೂ ಮಕ್ಕಳೆಲ್ಲ ಈ ಕಡೆ ಸ್ಟೂಡೆಂಟ್ಗಳು, ಮೆಡಿಕಲ್ ಶಾಪ್ ಇದೆ, ಮತ್ತು ಅಂಗಡಿ ಇದೆ, ಚಾಟ್ ಅಂಗಡಿ ಇದೆ, ಹೋಟ್ಲ್ ಇದೆ, ಎಲ್ಲ ಜನಗಳು ಬರ್ತಾ ಇರ್ತಾರೆ ಸರ್. ಬಂದಾಗ ಇಲ್ಲಿ ಏನಂತಾರೆ, ಜನ ಫುಲ್ ಇರ್ತಾರೆ ಇಲ್ಲಿ ಯಾವಾಗಲೂ. ಅದು ಯಾವ ಟೈಮಲ್ಲಿ ಇದು ನೋಡಿ ಸರ್, ಅದು ಮೇಲ್ಗಡೆ ಅದೇನಾದರೂ ಬಿತ್ತು ಅಂತಂದರೆ ಮನೇಲಿರೋರೆಲ್ಲ ಕೊಲಾಪ್ಸ್ ಆಗ್ಬಿಡ್ತಾರೆ. ಆಮೇಲೆ ಇದು ಕಮ್ಮಿ ಅಂತಂದರೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ತಿಳಿಸಿದ್ದೀನಿ, BBMP ಅವ್ರಿಗೆ ತಿಳಿಸಿದ್ದೀನಿ, ಮತ್ತು ಎಲೆಕ್ಟ್ರಿಕ್ಸ್ ಇವರು ನಮ್ಮ ಬೆಸ್ಕಾಮ್ನವ್ರಿಗೂ ತಿಳಿಸಿದ್ದೀನಿ. ಸರ್ ಹಿಂಗಿದೆ ಅಂತ. ಅಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ, ಆ ವೈರ್ ಮೇಲೆಲ್ಲ ಇದೆ ಸರ್, ಮರ ಆಗಿದೆ. ಅದನ್ನು ಎಷ್ಟು ಸರ್ತಿ ಹೇಳಿದ್ರು ಕೂಡ 100 ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. RFO ಕೊಟ್ಟಿದ್ದೀನಿ. ಅವರು ಜಗದೀಶ್ ಅಂತ ಇದ್ದಾರೆ RFO, ಅವ್ರಿಗೂ ಹೇಳಿದ್ದೀನಿ ನಾನು. ಹೇಳಿದ್ರು ಕೂಡ ಕಳಿಸ್ತೀನಿ ಸರ್ ಕಳಿಸ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಬರ್ತಾರೆ, ಬಂದರೆ ಇಲ್ಲಿ ನಾವು ಕ್ರೈನ್ ತರಬೇಕು, ಅದು ತರಬೇಕು ಅಂತ ಹಿಂಗೆ ಹೇಳ್ಕೊಂಡು 3 ವರ್ಷದಿಂದ ಕಳೀತಾ ಇದ್ದಾರೆ ಸರ್. ನನ್ನ ಎಲ್ಲ ಇನ್ಕ್ಲೂಡ್ ಡಾಕ್ಯುಮೆಂಟ್ಸು ಇದೆ. ಬಟ್ ದಯವಿಟ್ಟು ಇದನ್ನು ತೆರವು ಮಾಡಿಸ್ತಾರೆ, ಇಲ್ಲಾಂದರೆ ಹಲವು ಪ್ರಾಣಗಳು ಹೊರಟೋಗ್ತದೆ ಸರ್. ಓಕೆ, ಈಗ ಜಿಬಿಎ ಇಂದ ಸಹಾಯ ಅಂತ ಆ್ಯಪ್ ಬಿಟ್ಟಿದ್ದಾರೆ. ಈಗ ಆ ಆ್ಯಪ್ನಲ್ಲಿ ಕಂಪ್ಲೇಂಟ್ ಒಂದು ಕೊಟ್ಟು ನೋಡಿ, ನಾವು ಕೂಡ ಪವರ್ ಟಿವಿಯಿಂದ ಕೂಡ ಫಾಲೋಅಪ್ ಮಾಡ್ತೀವಿ. ಸರಿನಾ? ಈ ಒಂದು ಮರವನ್ನ ತೆರವು ಮಾಡುವಂಥ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಮಾಡ್ತಾರಾ ಇಲ್ವಾ? ಏನು ಸಹಾಯ ಅನ್ನೋ ಆ್ಯಪು ಕೇವಲ ಬರೀ ಬಾಯಿ ಮಾತುಕಷ್ಟ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಕ್ಯಾಮ್ರಾಮನ್ ಪವನ್ ಜೊತೆ ಮಲಂಡಲಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.